ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿ ಇಂದು ಸದನದಲ್ಲಿ ಚರ್ಚೆ ಮಾಡಲಾಗುವುದು. ಆದರೆ ಈ ವರದಿಯಲ್ಲಿ ಅನೇಕ ತಪ್ಪುಗಳಿವೆ, ಸಮೀಕ್ಷೆಯ ಪ್ರಕ್ರಿಯೆ ದೋಷಪೂರಿತವಾಗಿದೆ ಎಂದು ಮುಖಂಡರಾದ ಸಚಿನ್ ಚವ್ಹಾಣ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮೋಹನ್ ದಾಸ್ ವರದಿ ಅನೇಕ ತಪ್ಪುಗಳಿಂದ ಕೂಡಿದೆ. ರಾಜ್ಯದ 3900 ತಾಂಡಗಳಲ್ಲಿ ಸರಿಯಾದ ಜಾತಿ ಗಣತಿ ನಡೆದಿಲ್ಲ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಬಂಜಾರ ಜನಸಂಖ್ಯೆ ಇದ್ದರೆ ಅದನ್ನು 9 ಲಕ್ಷ ಎಂದು ತೋರಿಸಿರುವುದು ಸರಿಯಲ್ಲ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ KM ಸಿಂಗ್ ರಾಠೋಡ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾನ್ಯ ನ್ಯಾಯಮೂರ್ತಿಗಳಂತ ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯ ಅನುಸಾರವಾಗಿ ಇವತ್ತಿನ ದಿನ ಸದನದಲ್ಲಿ ಆ ವರದಿಯ ಬಗ್ಗೆ ಚರ್ಚೆ ಕೂಡ ಆಗ್ತಿದೆ, ಕ್ಯಾಬಿನೆಟ್ ಚರ್ಚೆ ಕೂಡ ಆಗ್ತಿದೆ. ಈ ಬಂಜಾರ, ಭೋವಿ, ಕೊರ್ವ, ಕೊರ್ಚ ಈ ಎಲ್ಲ 4 ಜಾತಿಗಳ ನಾವೇನು ಸಂಘದ ಹಿತರಕ್ಷಣಾ ಸಮಿತಿಯ ಸಂಘದಿಂದ ಏನು ಆಗ್ರಹ ಪಡಿಸ್ತೀವಿ, ಆಕ್ಷೇಪಣೆ ಪಡಿಸ್ತೀವಿ ಅಂದರೆ, ಈ ವರದಿಯನ್ನು ಸೃಷ್ಟಿ ಮಾಡೋದಕ್ಕೆ ತಾವು ಏನು ಸಮೀಕ್ಷಾ ಕಾರ್ಯವೈಖರಿಯನ್ನು ತಾವು ಏನು ಹಮ್ಮಿಕೊಂಡಿದ್ದೀರಿ ರಾಜ್ಯವಾರು, ಮತ್ತು ಆ ಸಮೀಕ್ಷೆಯಲ್ಲಿ ಹಲವು ತೊಡಕುಗಳು, ಆಕ್ಷೇಪಣೆಗಳು, ಅಂಕುಡೊಂಕುಗಳು ಇದ್ದರೂ ಕೂಡ ತಾವು ಈ ವರದಿಯನ್ನು ತರಾತುರಿಯಲ್ಲಿ ವ್ಯಕ್ತಪಡಿಸಿ ತಾವು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದೀರಿ ಅಂತೇಳಿ ನಾವು ಗಂಭೀರ ಆರೋಪನ ಮಾಡ್ತೀವಿ. ಈ ಆರೋಪಕ್ಕೆ ಪುರಾವೆಗಳಾಗಿ ತಾವು ಕೂಡ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಈ ಮಾಧ್ಯಮಗಳ ಸಾಕ್ಷಿಯಾಗಿ ತಾವು ಹೇಳ್ತೀವಿ, ಬೆಂಗಳೂರಿನ 50 ಮನೆಗಳಿಗೆ ತಪ್ಪು ಜಾತಿ ನಮೂದಿಸಿ ಶಿಕ್ಷಕರು ಸ್ಟಿಕ್ಕರ್ ಅಂಟಿಸಿ ಹೋಗಿರೋಂಥ ಮಾಧ್ಯಮ ಪ್ರಕಟಣೆ ಕೂಡ ಇದೆ. ಅದೇ ರೀತಿಯಾಗಿ ರಾಯಚೂರಿನಲ್ಲಿ 2 ತಾಂಡಗಳಿವೆ, ಲಿಂಗಸೂರಿನ ಹೆಗ್ಗಾಪುರ ತಾಂಡ ಮತ್ತು ಮಲ್ಲೇಪುರ ತಾಂಡ. ಅಲ್ಲಿ ಒಬ್ಬ ಶಿಕ್ಷಕ ಸೋಮಪ್ಪ ಲಂಬಾಣಿ ಮತ್ತು ಬಂಜಾರ ಅಥವಾ ಭರ್ತಿ ಮಾಡುವ ಜಾಗದಲ್ಲಿ ಅವರೇನು ಮಾಡಿರ್ತಾರೆ, ಆದಿ ಆಂಧ್ರ ಎಂದು ಭರ್ತಿ ಮಾಡಲು 2 ತಾಂಗಳ ತಪ್ಪು ಸರ್ವೆ ಮಾಡಿರ್ತಾರೆ. ಇದು ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆ ಅಂದರೆ, ಇಲ್ಲಿ ಪ್ರತಿದಿನ ಈ ಸರ್ವೆ ಸ್ಟಾರ್ಟ್ ಆಗಿದ್ದರಿಂದ ಪ್ರತಿದಿನ ಆಗಲೂ ಕೂಡ ಈ ಶಿಕ್ಷಕರದ್ದು ಒಂದೇ ಗೋಳಿತ್ತು, ಯಾರು ಸರ್ವೆ ಮಾಡಿಸ್ಕೊಳ್ತಿದ್ದಾರೆ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಇದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಒಳ ಮೀಸಲಾತಿ ಸರ್ವೆ ಬರ್ತಿಲ್ಲ, ಆ್ಯಪ್ ಇನ್ಸ್ಟಾಲ್ ಬರೋಬರ್ ಆಗ್ತಿಲ್ಲ, ಇದೇ ಹಲವು ತಾಂತ್ರಿಕ ಸಮಸ್ಯೆ ಇದ್ದರೂ ಕೂಡ ಈ ಸರ್ವೆ ಹೇಗೆ ಸಂಪೂರ್ಣ ಆಯ್ತು ಅಂತೇಳಿ ನಮ್ಮ ಇನ್ನೊಂದು ಪ್ರಶ್ನೆ. ಅದೇ ರೀತಿಯಾಗಿ ಈ ಮಾಧ್ಯಮ ಪತ್ರಿಕಾ ವರದಿ ಮುಖಾಂತರ ಬಂಜಾರ ಸಮುದಾಯದ ಜಾತಿ ಗಣತಿ ಜನಸಂಖ್ಯೆಯನ್ನು ಕೇವಲ 9 ಲಕ್ಷ ಅಂತೇಳಿ ತೋರಿಸಿದ್ದಾರೆ. ಆದರೆ ನೈತಿಕವಾಗಿ ನಿಜಾಂಶ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷ ಬಂಜಾರ ಸಮುದಾಯದ ಜನಸಂಖ್ಯೆ ಇದೆ ಅಂತೇಳಿ ಮಾಹಿತಿ ಮೂಲ ಸೂತ್ರ ಹೇಳುತ್ತೆ. ಇದೊಂದು ಉದಾಹರಣೆ. ಆದರೆ ಮತ್ತೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಇದೇ ರೀತಿಯಾದಂಥ ಹಲವು ತಾಂತ್ರಿಕವಾಗಿ ಈಗ ಯಾರು ಸರ್ವೆ ಮಾಡ್ತಿರ್ತಾರ ಅಂತ ಶಿಕ್ಷಕರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿರಲ್ಲ. ಈ ರೀತಿಯಾದಂಥ ಅಪೂರ್ಣವಾದಂಥ ಒಂದು ತನಿಖಾ ಕಾರ್ಯದಿಂದ ತಾವು ಟೋಟಲ್ ಎಷ್ಟು ಪುಟಗಳ ವರದಿಯನ್ನು ಸ್ಥಾಪನೆ ಮಾಡಿರ್ತೀರಂದರೆ 1760 ಪುಟಗಳ ವರದಿಯನ್ನು ತಾವು ಈ ದೋಷಪೂರಿತ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಒಪ್ಪಿಸಿರ್ತೀರಿ. ಆ ಒಪ್ಪಿಸಿದ ವರದಿಯನ್ನು ಕೂಡ ಇವತ್ತು ಸದನದಲ್ಲೇ ಚರ್ಚೆ ಆಗ್ತದೆ. ಯಾಕೆ ಇಷ್ಟು ತರಾತುರಿಯಲ್ಲಿ ತಾವು 50 ಲಕ್ಷ 1 ಕೋಟಿ ಹಿಂದುಳಿದ ವರ್ಗಗಳ SC ನಮ್ಮ SC ಜನಸಂಖ್ಯೆಯ ಉಳ್ಳವರ ಎಲ್ಲರ ಭವಿಷ್ಯದ ಜೊತೆ ತಾವು ಆಟ ಆಡ್ತಿದ್ದೀರಿ ಅಂತೇಳಿ ನಾವು ಗಂಭೀರವಾಗಿ ತಮ್ಮನಿಗೆ ದೋಷಿಸ್ತೀವಿ. ದಯವಿಟ್ಟು ನಮ್ಮ ಬಂಜಾರ, ಭೋವಿ, ಕೊರ್ವ, ಕೊರ್ಚ ಎಲ್ಲ ಸಂಘಗಳ ಹಿತ ರಕ್ಷಣಾ ಸಮಿತಿಯಿಂದ ನಾವೇನು ಆಗ್ರಹ ಪಡಿಸ್ತೀವಿ ಅಂದರೆ, ತಾವು ಯಾವುದೇ ರೀತಿಯಾದಂಥ ತರಾತುರಿ ಮಾಡದೆ ಈ ಅಂಕಿಅಂಶಗಳನ್ನು ತಾವು ಇನ್ನೊಮ್ಮೆ ಗಂಭೀರವಾಗಿ ಪರಿಗಣಿಸಿ ಆ ವರದಿಯನ್ನು ಇನ್ನೊಮ್ಮೆ ಪರಿಶೀಲಿಸಿ ತಾವು ಸಮಯ ತೆಗೆದುಕೊಳ್ರಿ. ಯಾವ ರೀತಿಯಾದಂಥ ಅಂಕಿಅಂಶ ಆಗಿದೆ ಎಲ್ಲ. ಈಗ ನಾವು ತಾಂಡಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3900 ತಾಂಡಗಳಿವೆ. ಈ ತಾಂಡಗಳಲ್ಲಿ ಕೇವಲ ಅವರ ಉದ್ಯೋಗ ಇವು 3 ಏನು ಉಪಜಾತಿಗಳಿದ್ದಾವೆ, ಲೆಫ್ಟ್ ಮತ್ತು ರೈಟ್ದಲ್ಲಿ, ಇವು 3ನ್ನು ಲೆಫ್ಟದಲ್ಲಿ ಆಗಲಿ ರೈಟದಲ್ಲಿ ಆಗಲಿ ಈ ಉಪಜಾತಿಗಳನ್ನು ಅವರವರಲ್ಲಿ ಸೇರಿಸ್ಕೊಂಡ್ರೆ ಅದು ಕರೆಕ್ಟ್ ಆಗ್ತದೆ. ಇವರೇನು ಮಾಡಿದ್ದಾರೆ, ಈ 3 ಉಪಜಾತಿಗಳಿಗೆ 1% ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಲೆಫ್ಟಿಗೆ 6, ರೈಟಿಗೆ 5, ಅದರೊಳಗೆ ಇದು ಸೇರಿಸ್ಬಿಟ್ರೆ 11% ಅದು ಏನಾದ್ರು ಕೊಡ್ತಾ ಇದ್ದಾರೆ, ಅದು ಓಕೆ ಅಂದರೆ ಇವ್ರ ವಿಚಾರದಲ್ಲಿ. ಆದರೆ ಈ 3 ಆದಿ ದ್ರಾವಿಡ, ಆಂಧ್ರ, ಆದಿ ಕರ್ನಾಟಕ ತಮ್ಮ ಉಪಜಾತಿಗಳಲ್ಲಿ ಸೇರಿಸದೇನೆ ಸೆಪ್ರೇಟಾಗಿ ಇವರಿಗೆ 1% ಎಕ್ಸ್ಟ್ರಾ ಕೊಟ್ಟಿದ್ದಾರೆ.
ಹೀಗಾಗಿ ಇದೊಂದು ಈಗೇನು ವಿಂಗಡಣೆ ಮಾಡಿದ್ದಾರೆ, ಇದರಲ್ಲಿ ಇದು ಒಂದು ಅನಾಹುತ ಇದೆ. ಇದೊಂದು ಸರಿಪಡಿಸಬೇಕು. ನಮ್ಮ ಗೆಳೆಯರು ಎಲ್ಲ ಹೇಳಿದ ಹಾಗೆ ಎಲ್ಲ ತಾಂಡದಿಂದ ಎಲ್ಲ ಈಗ ಈ ಎಕ್ಸಾಂಪಲ್ ನಮ್ಮ ತಾಂಡದಲ್ಲಿ 50% ಜನ ಬಡವರಿಗೆ, ಹಿರುನಾಯಕ್ ತಾಂಡದಲ್ಲಿ ಈ ಮಿನಿಮಮ್ 50% ಜನ ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಹೋಗಿದ್ದಾರೆ. ಅವಕ್ಕೆ ಎಷ್ಟೋ ಸರ್ವೆ ಕರೆಕ್ಟಾಗಿ ಸಿಟಿ ಒಳಗೆ ಯಾರು ಹೋಗೇ ಇಲ್ಲ, ಕರೆಕ್ಟಾಗಿ ಮಾಡೇ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸಮಾಜದ ಉಪಸಮಾಜದ ಒತ್ತಡದಲ್ಲಿ ಬಂದು ಈ ಏನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ತರಾತುರಿಯಲ್ಲಿ, ಅದು ಆಗಕೂಡದು. ಎಲ್ಲರಿಗೆ ಕರೆಕ್ಟಾಗಿ ನ್ಯಾಯ ಆಗಬೇಕು. ಈಗ ನಾ ಹೇಳಿದ ಪ್ರಕಾರ ಆದಿ ಆಂಧ್ರ ಇಲ್ಲ ಬಂದು ಸರ್ ಇವತ್ತಿಗೆ ಒಂದೇ ದಿನ ಅಲ್ಲ ಸರ್, ಈ ನಮ್ಮ ಸಮಾಜದಲ್ಲಿ ವರದಿ ಇದು ಮಾಡಿದ್ದು ಭಾಳ ತರಾತುರಿಯಲ್ಲಿ ಮಾಡಿದ. ಜೊತೆಗೇನದ ನಮ್ಮ ವಿಷಯ ಏನಂದರೆ ಪ್ರತಿ ತಾಂಡಗಳಿಗೆ ಆ ನಾಗಮೋಹನ್ ದಾಸ್ ವರದಿ ಏನು ತಯಾರು ಮಾಡೋರು ಇದ್ದಾರೆ, ಹೋಗಿಲ್ಲ. ಭಾಳಷ್ಟು ಕಡೆ ಕಂಪ್ಲೇಂಟ್ ಇದೆ. ಭಾಳಷ್ಟು ಜನರದೇನದ ಗೂಳೆ ಹೋದಂಥ ಜನರು ಅವ್ರು ಕರೆಕ್ಟಾಗಿ ಸರ್ವೆ ಮಾಡಿಲ್ಲ. ಸರ್ ಎಲ್ಲ ಕಡೆನೂ ಕರೆಕ್ಟಾಗಿ ಅಲ್ಲ, ನೀವು ಹೇಳಿದ್ದಕ್ಕೆ ಸಮಯ ಕೊಟ್ಟಿದೆ. ಈ ಸಿಟಿ ಒಳಗೆ ಈಗ ನಾವೇ ಇಲ್ಲ, ಮೊನ್ನೆ ಪತ್ರಿಕೆದಾಗೆ ವಿಜಯ್ ಸರ್ ಆಗಿಲ್ಲ ಸರ್, ಭಾಳಷ್ಟು ಕಡೆ ಆಗಿಲ್ಲ ಸರ್. ಭಾಳ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.